ಎಲ್ರಿಗೂ ನಮಸ್ತೆ, ನಾನು ನಿಮ್ಮ ನಾಯನ. ನೋಡ್ರಿ, ಶೂಟಿಂಗ್ ಅಂತ ಆಚೆಗಡೆ ಹೋದ್ರೆ ಅರ್ಧ ಜೀವನ ಬರೀ ಟ್ರಾಫಿಕ್ ಅಲ್ಲೇ ಕಳೆದು ಹೋಗ್ಬಿಡುತ್ತೆ. ಪಾಪ ನಂತರ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇರೋ ಎಷ್ಟೋ ಜನರ ಜೀವನ ಹೀಗೆ ಟ್ರಾಫಿಕ್ ಅಲ್ಲೇ ಕಳೆದೋಗ್ಬಿಡುತ್ತೆ. ಯಾಕೆ ಅಂತಂದ್ರೆ ಅವರಿರೋ ಜಾಗದಲ್ಲಿ ಒಳ್ಳೆ ಕನೆಕ್ಟಿವಿಟಿ ಇರೋದಿಲ್ಲ. ಹಾಗಾಗಿ ನನಗೊಂದು ಚಿಕ್ಕ ಆಸೆ ಇತ್ತು, ಒಂದು ಪ್ರಶಾಂತವಾದ ಜಾಗದಲ್ಲಿ ಪರಿಸರಕ್ಕೆ ಹತ್ತಿರವಾಗಿ, ಎಸ್ಪೆಷಲಿ ಕನೆಕ್ಟಿವಿಟಿ ಕರೆಕ್ಟ್ ಆಗಿರ್ಬೇಕು ಅಂತ ಜಾಗದಲ್ಲಿ ನನ್ನದೇ ಒಂದು ಕನಸಿನ ಮನೆಯನ್ನ ಕಟ್ಕೊಳ್ಬೇಕು ಅಂತ. ಇಂಥ ಒಂದು ಜಾಗಕ್ಕೋಸ್ಕರ ಹುಡುಕ್ಬೇಕಾದ್ರೆ ಮೊದಲು ನನ್ನ ಗಮನಕ್ಕೆ ಬಂದಿದ್ದು NR ಗ್ರೀನ್ ಸಿಟಿ. ಇದ್ರ ಬಗ್ಗೆ ನೀವೇನಾದ್ರೂ ತಿಳ್ಕೊಂಡ್ರೆ ಖಂಡಿತವಾಗ್ಲೂ ಇಷ್ಟಪಡ್ತೀರಾ ಅನ್ನೋದ್ರಲ್ಲಿ ಡೌಟೇ ಬೇಡ. ಹಾಗಿದ್ರೆ ಹೋಗೋಣ ಅಲ್ವಾ? ಹಾಗಿದ್ರೆ ಬನ್ನಿ, ನಮ್ಮ ಲೇಔಟ್ ಅಲ್ಲಿ ಏನೆಲ್ಲ ವಿಶೇಷತೆಗಳಿದೆ ಅಂತ ನೋಡ್ಕೊಂಡ್ ಬರೋಣ. Welcome to NR Green City, presented by none other than AB Property. ಏನಿದು ಲಾಲ್ಬಾಗಲ್ಲೆಲ್ಲ ಸಖತ್ತಾಗಿ ರೌಂಡ್ ಹೊಡಿತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ? ಇದು ಲಾಲ್ಬಾಗ್ ಅಲ್ಲ, ಬದಲಿಗೆ ನಮ್ಮ NR ಗ್ರೀನ್ ಸಿಟಿ. ಇದಿಷ್ಟು ಚೆನ್ನಾಗಿ ನಿರ್ಮಾಣ ಆಗೋದಕ್ಕೆ ಕಾರಣ ಏನ್ ಗೊತ್ತಾ? ನಮ್ಮ ಬೆಂಗಳೂರಿನಲ್ಲಿ ನರ್ಸರಿ ಕ್ಷೇತ್ರದಲ್ಲಿ ಬಹಳ ಅನುಭವ ಹೊಂದಿರೋರು ಇದನ್ನ ಒಂದು ಗಾರ್ಡನ್ ಸಿಟಿಯನ್ನಾಗಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಲೇಔಟ್ನ ಸುತ್ತಮುತ್ತ ಎಷ್ಟೊಂದು ನರ್ಸರಿಗಳು, ತೋಟಗಳು ಇರೋದ್ರಿಂದ ಏನು ಹಚ್ಚ ಹಸಿರು, ಹೂಗಳು, ಪಕ್ಷಿಗಳು, ಅಬ್ಬಬ್ಬಾ, ಬೆಂಗಳೂರಲ್ಲಂತೂ ಸ್ವರ್ಗಾನೇ ಅನ್ಸುತ್ತೆ. ನಮ್ಮ ಲೇಔಟ್ ಅಲ್ಲಿ ನೀವು ಸೈಟ್ ನ ಪರ್ಚೇಸ್ ಮಾಡೋದಾದ್ರೆ ನಿಮ್ಗೊಂದು ಗುಡ್ ನ್ಯೂಸ್. ಸೈಟ್ ನ ಜೊತೆಗೆ ನಾವು ಮನೆಗೆ ಅಲಂಕಾರಿಕ ಗಿಡಗಳನ್ನ ಕೂಡ ಉಚಿತವಾಗಿ ಕೊಡ್ತಾ ಇದೀವಿ. ಸುಮ್ಮನೆ ಯೋಚನೆ ಮಾಡಿ, ಗಿಡ, ಮರ, ಬಳ್ಳಿ, ಹೂವು, ಪಕ್ಷಿ, ಅದರ ಮಧ್ಯೆ ನಿಮ್ಮ ಸ್ವಂತ ಕನಸಿನ ಮನೆ. ಅದ್ಭುತ ಅಲ್ಲ? ನಮ್ಮ NR ಗ್ರೀನ್ ಸಿಟಿ ಮೈಸೂರು ರಸ್ತೆ ಹತ್ರ ಇರೋ ರಾಮೋಹಳ್ಳಿ ಹತ್ರನೇ ಇರೋದು. ನಮ್ಮ ಲೇಔಟ್ ಇಂದ ಮೈಸೂರು ರಸ್ತೆಗೆ ಕೇವಲ 5 ನಿಮಿಷ ಮತ್ತು ನಮ್ಮ ಲೇಔಟ್ ಇಂದ ವರ್ಲ್ಡ್ ಫೇಮಸ್ ದೊಡ್ಡ ಆಲದ ಮರಕ್ಕೆ ಕೇವಲ 2 ನಿಮಿಷ. ಮೆಜೆಸ್ಟಿಕ್ ಇಂದ, ಸಿಟಿ ಮಾರ್ಕೆಟ್ ಇಂದ ದೊಡ್ಡ ಆಲದ ಮರಕ್ಕೆ ಸಾಕಷ್ಟು ಬಸ್ಗಳು ಬರ್ತವೆ. ಸೊ ಬಸ್ಸಲ್ಲಿ ಜರ್ನಿ ಮಾಡೋರ್ಗೆ ದೊಡ್ಡ ಆಲದ ಮರಕ್ಕಿಂತ ಮುಂಚೆನೆ ನಮ್ ಲೇಔಟ್ ಸಿಗತ್ತೆ. ನಮ್ಮ ಲೇಔಟ್ ನ ಹತ್ತಿರದಲ್ಲೇನೆ ಫೇಸ್ 2 ಮೆಟ್ರೋ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ನಮ್ಮ ಲೇಔಟ್ ಅಲ್ಲಿ ಸೈಟ್ ನ ಖರೀದಿ ಮಾಡೋರ್ಗೆ ಮೆಟ್ರೋನ ಕನೆಕ್ಟಿವಿಟಿ ಕೂಡ ಸಿಗತ್ತೆ. ನಮ್ಮ ಲೇಔಟ್ ನೈಸ್ ರೋಡ್ಗೆ ತುಂಬಾ ಹತ್ತಿರದಲ್ಲಿದೆ. ಹಾಗಾಗಿ ವಯಾ ನೈಸ್ ರೋಡ್ ನಾವು ಬನ್ನರ್ಘಟ್ಟ ರೋಡು, ತುಮಕೂರು ರೋಡು, ಮಾಗಡಿ ರೋಡು, ಹಾಗೆ ಎಲೆಕ್ಟ್ರಾನಿಸಿಟಿ ರೋಡ್ ಕೂಡ ಈಸಿಯಾಗಿ ಹೋಗ್ಬೋದು. ನಮ್ಮ ಲೇಔಟ್ ನ ಹತ್ತಿರದಲ್ಲೇನೆ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ 10 ಲೇನ್ ಮೈಸೂರು ಎಕ್ಸ್ಪ್ರೆಸ್ ಹೈವೇ ನಿರ್ಮಾಣ ಆಗ್ತಾ ಇದೆ. ಲೇಔಟ್ ನ ಹತ್ತಿರದಲ್ಲೇನೆ ಮಾಗಡಿ ರೋಡ್ ಮತ್ತೆ ಮೈಸೂರು ರೋಡ್ ನ ನಡುವೆ ಸರಿಸುಮಾರು 1000 ಎಕರ್ಸ್ ಅಲ್ಲಿ ಒಂದು ಹೈಟೆಕ್ ಕಾರಿಡಾರ್ ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಸೊ ಇದನ್ನೆಲ್ಲ ನೋಡುವಾಗ ನಮ್ಮ ಲೇಔಟ್ ನ ಕನೆಕ್ಟಿವಿಟಿ ಹೇಗಿರ್ಬೋದು ಅಂತ ಯೋಚನೆ ಮಾಡಿ. ಮುಖ್ಯವಾಗಿ ನಮ್ಮ NR ಗ್ರೀನ್ ಸಿಟಿ ಒಂದು DC ಕನ್ವರ್ಷನ್ ಆಗಿರುವಂತಹ ಲೇಔಟ್. ಸಾಮಾನ್ಯವಾಗಿ DC ಕನ್ವರ್ಷನ್ ಲೇಔಟ್ ಅಲ್ಲಿ ನಿಮಗೆ ಸಿಗುವಂತಹ ಫೆಸಿಲಿಟೀಸ್ ಗಿಂತ ಹೆಚ್ಚಿನ ಫೆಸಿಲಿಟಿ, ಅಮ್ಯುನಿಟೀಸ್ ಗಳು ನಮ್ಮ ಲೇಔಟ್ ಅಲ್ಲಿ ಸಿಗುತ್ತೆ. ನಮ್ಮ ಲೇಔಟ್ ಒಂದು ಗೇಟೆಡ್ ಕಮ್ಯುನಿಟಿ, ಹಾಗಾಗಿ ಸುತ್ತಲೂ ಕಾಂಪೌಂಡ್ ಇದೆ. ಸೊ ಸೇಫ್ ಅಂಡ್ ಸೆಕ್ಯೂರ್ಡ್ ಆಗಿರುತ್ತೆ. ಮತ್ತೊಂದೇನಪ್ಪಾ ಅಂದ್ರೆ 1.5 ಲಕ್ಷ ಲೀಟರ್ನ ಕೆಪಾಸಿಟಿ ಇರುವಂತಹ ವಾಟರ್ ಟ್ಯಾಂಕ್ ಇದೆ. ಹಾಗಾಗಿ ಪ್ರತಿಯೊಂದು ಸೈಟ್ಗೂ ಇಂಡಿವಿಜುವಲ್ ಆದ ವಾಟರ್ ಕನೆಕ್ಷನ್ ಇರುತ್ತೆ. ಇದರ ಜೊತೆಗೆ ಇಂಡಿವಿಜುವಲ್ ಆಗಿ ಎಲೆಕ್ಟ್ರಿಸಿಟಿ ಮತ್ತೆ ಸ್ಯಾನಿಟರಿ ಕನೆಕ್ಷನ್ ಕೂಡ ಇರುತ್ತೆ.
ಲೇಔಟ್ ನಲ್ಲಿ 30 ಮತ್ತೆ 40 ಫೀಟ್ ನ ವೈಡ್ ರೋಡ್ಸ್ಗೆ ಸ್ಟ್ರೀಟ್ ಲೈಟ್ಸು, ಸುತ್ತಮುತ್ತ ಟ್ರೀ ಪ್ಲಾಂಟೇಶನ್ ಸೂಪರ್ ಆಗಿರುತ್ತೆ. ಹಾಗೆ ನಮ್ಮ ಲೇಔಟ್ ಕ್ಲಿಯರ್ ಆದ ವಾಸ್ತು ಪ್ರಕಾರವಾಗಿ ನಿರ್ಮಾಣ ಮಾಡಿದ್ದಾರೆ. ಸೊ ನೋಡಿದ್ರಲ್ಲ ಎಷ್ಟು ಪ್ಲಾನ್ಡ್ ಆಗಿ ನಮ್ಮ ಲೇಔಟ್ ನ ನಿರ್ಮಾಣ ಮಾಡಿದ್ದಾರೆ ಅಂತ. ಇನ್ನು ಆರೋಗ್ಯದ ವಿಷಯಕ್ಕೆ ಬರೋದಾದ್ರೆ ಹೈಯೆಸ್ಟ್ ಕ್ವಾಲಿಟಿಯ ಹಾಸ್ಪಿಟಲ್ಗಳು ನಮ್ಮ ಸುತ್ತಮುತ್ತ ಇದೆ. ಫಾರ್ ಎಕ್ಸಾಂಪಲ್ ನಮ್ಮ ರಾಜರಾಜೇಶ್ವರಿ ಹಾಸ್ಪಿಟಲ್, ನಮ್ಮ ಧರ್ಮಸ್ಥಳದ ಆಯುರ್ವೇದ ಹಾಸ್ಪಿಟಲ್, BGS ಗ್ಲೋಬಲ್ ಹಾಸ್ಪಿಟಲ್, ಹೀಗೆ ಸುಮಾರು ಹಾಸ್ಪಿಟಲ್ಗಳನ್ನ ನೀವು ಈಸಿಯಾಗಿ ತಲುಪಬಹುದು. ಎಜುಕೇಶನ್ ವಿಷಯಕ್ಕೆ ಬಂದ್ರೆ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಡೆಂಟಲ್ ಕಾಲೇಜು, ಹಾಗೆ RV ಇಂಜಿನಿಯರಿಂಗ್ ಕಾಲೇಜು, ಡಾನ್ ಬಾಸ್ಕೋ ಇಂಜಿನಿಯರಿಂಗ್ ಕಾಲೇಜು, ಕ್ರೈಸ್ಟ್ ರೆಸಿಡೆನ್ಷಿಯಲ್ ಕಾಲೇಜು, ಇದಲ್ಲದೆ ಸಾಕಷ್ಟು ಇಂಟರ್ನ್ಯಾಷನಲ್ ಸ್ಕೂಲ್ಸ್ಗಳು ಕೂಡ ಹತ್ತಿರದಲ್ಲೇ ಇದೆ. ವಾರ ಪೂರ್ತಿ ಕಷ್ಟಪಟ್ಟು ದುಡ್ದು ವೀಕೆಂಡ್ ಅಲ್ಲಿ ಸ್ವಲ್ಪ ಮಜಾ ಮಾಡ್ಲಿಲ್ಲ ಅಂದ್ರೆ ಅದೊಂದು ಲೈಫಾ? ಹಿಂಗ್ ಮಜಾ ಮಾಡೋದಕ್ಕೆ ನಮ್ಮ ಲೇಔಟ್ ಹತ್ರ ಎಷ್ಟು ಜಾಗಗಳಿದೆ ಗೊತ್ತಾ? ಹೇಳ್ತಾ ಹೋದ್ರೆ ಮರ್ತೆ ಹೋಗ್ಬಿಡ್ತೀನಿ. ನೀವು ಲಿಸ್ಟ್ ಮಾಡ್ಕೊಳ್ಳಿ. ವಂಡರ್ಲಾ, ಇನ್ನೋವೇಟಿವ್ ಫಿಲಂ ಸಿಟಿ, ರುಪಿ ರೆಸಾರ್ಟ್ ಗೋಪಾಲನ್ ಆರ್ಕೆಡು, ಡೆಕೆತ್ಲಾನು, ತಿಪ್ಪಗುಂಡನಹಳ್ಳಿ ಜಲಾಶಯ, ಮಂಚನಬೆಲೆ ಡ್ಯಾಮು, ಸಾವಂದುರ್ಗ, ದೊಡ್ಡಾಲದ ಮರ ಕಂಟ್ರಿ ಕ್ಲಬ್. ಇನ್ನು ದೇವ್ರು ದಿಂಡ್ರು ಭಕ್ತಿ ಭಾವ ಇದೆಲ್ಲ ಇರೋರ್ಗೆ ಮುಕ್ತಿನಾಗ ಟೆಂಪಲ್ ಕೂಡ ಪಕ್ಕದಲ್ಲೇ ಇದೆ. ಲೈಫ್ ನ ಸಂತೋಷವಾಗಿ ಕಳಿಯೋದಕ್ಕೆ ಇದಕ್ಕಿಂತ ಇನ್ನೇನ್ ಬೇಕು? BDA ಕೆಂಪೇಗೌಡ ಲೇಔಟ್, ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ, ಗ್ಲೋಬಲ್ ವಿಲೇಜ್ ಟೆಕ್ ಪಾರ್ಕ್, ಹಾಗೆ ಟೊಯೋಟಾ, ಬಾಷು, ಹರ್ಮನ್ ಮಿಲ್ಲರು, ಪೆಪ್ಸಿ, ಕೋಕೋ-ಕೋಲಾ ಕಂಪನಿಗಳು, ಮೈಂಡ್ ಟ್ರೀ, ಹಾಗೆ ಅಸೆಂಚರ್, ಹೀಗೆ ಸರಿಸುಮಾರು 50,000 ಜನ ಕೆಲಸ ಮಾಡುವಂತಹ ವರ್ಕಿಂಗ್ ಪ್ಲೇಸ್ ಇದೆ. ಸೊ ಈ ಎಲ್ಲ ಕಾರಣಗಳಿಂದ ನಮ್ಮ ಲೇಔಟ್ ಒಂದು ಒಳ್ಳೆ ಅಪ್ರಿಸಿಯೇಷನ್ ಪೊಟೆನ್ಷಿಯಲ್ ಇರುವಂತಹ ಜಾಗ ಆಗಿರುತ್ತೆ. ಸೊ ಈಗ ನೀವು ಇಲ್ಲಿ ಏನಾದರೂ ಇನ್ವೆಸ್ಟ್ ಮಾಡಿದ್ರೆ ಫ್ಯೂಚರ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಕಾಣಬಹುದು. ಈ ಕೂಡಲೇ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕಾಲ್ ಮಾಡಿ ಫ್ರೀ ಸೈಟ್ ವಿಸಿಟ್ ಮಾಡಿ. ನೆನಪಿರ್ಲಿ, ಇದು ನಿಮ್ಮ NR ಗ್ರೀನ್ ಸಿಟಿ ಪ್ರೆಸೆಂಟೆಡ್ ಬೈ AV ಪ್ರಾಪರ್ಟೀಸ್.